ಎಲ್ರಿಗೂ ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ಏನು ನಟರ ಅಭಿಮಾನಿಗಳನ್ನು ಹೆಸರು ಹೇಳಿಕೊಂಡು ಒಂದು ಹೆಣ್ಮಗುಗೆ ರಮ್ಯಾ ಅವರಿಗೆ ಒಂದು ಕೆಟ್ಟದಾಗಿ ಪೋಸ್ಟ್ ಮಾಡುವ ಮುಖಾಂತರ ಸಾಕಷ್ಟು ಒಂದು ಸಾಮಾಜಿಕವಾಗಿ ಅಂದರೆ ಸಾರ್ವತ್ರಿಕವಾಗಿ ಗೊಂದಲ ಸೃಷ್ಟಿ ಮಾಡಿದ್ದಾರೆ. ಒಂದು ಟೋಟ್ಲಿ ಪಬ್ಲಿಕ್ ಡಿಸ್ಟರ್ಬೆನ್ಸ್ ಅಂತಲೇ ಹೇಳ್ಬೋದು. ಆಮೇಲೆ ವೈಯಕ್ತಿಕವಾಗಿ ಒಂದು ಹೆಣ್ಣು ಮಗುಗೆ ತುಂಬ ನೋವು ಉಂಟು ಮಾಡೋಂಥ ಪದಗಳು ಬಳಸಿ ಅವ್ರ ಫ್ಯಾಮಿಲಿ ಬಗ್ಗೆ ಅವ್ರ ಬಗ್ಗೆ ಇಲ್ಲ ಸಲ್ಲದ. ಯಾಕೆ ನಾನು ಸಾಕಷ್ಟು ಮೆಸೇಜ್ಗಳು ನೋಡಿದ್ದೀನಿ, ಭಾಳ ನೋವಾಯ್ತು. ಬಟ್ ನಟಿ ರಮ್ಯಾ ಅಂತನೆಲ್ಲ ನಾವು ಒಂದು ಹೆಣ್ಣು ಮಗು ಪರವಾಗಿ ನಾವು ನಿಂತ್ಕೊತಾ ಇದ್ದೀವಿ. ನಾವು ನಮ್ಮ ವಾಣಿಜ್ಯ ಮಂಡಳಿ ಮುಖಾಂತರ ಪ್ರತಿಯೊಬ್ಬರು ನಾವು ನಿಂತ್ಕೊತಾ ಇದ್ದೀವಿ. ಯಾಕಂದರೆ ಈ ಥರ ಒಂದು ಅಶ್ಲೀಲ ಸಂದೇಶಗಳು ಕಳಿಸ್ಬಾರ್ದು. ಯಾರೇ ಇವತ್ತೇನು ಒಂದು 43 ಕೇಸ್ಗಳನ್ನು FIR ಮಾಡಿದ್ದಾರೆ. ನಮ್ಮ ವಾಣಿಜ್ಯ ಮಂಡಳಿ ಮನವಿ ಏನು ಕೊಡ್ತಾ ಇದ್ದಾರೆ ಆ ಖಂಡಿತ ಮನವಿಗೆ ಸ್ಪಂದಿಸಿ, ಆಮೇಲೆ ನಾವು ರಮ್ಯಾ ಅವ್ರು ಕೊಟ್ಟಿರ್ತಕ್ಕಂಥ ದೂರಿಗೂ ಸ್ಪಂದಿಸಿ ಅವರ 43 ಜನಕ್ಕೆ ಏನೇ ಒಂದು ಶಿಕ್ಷೆ ಆಗಲಿ. ಯಾಕಂದ್ರೆ 43 ಜನಕ್ಕೆ ತಾವು ಒಂದು ಏನು ಅವ್ರಿಗೆ ತೊಂದರೆ ಆಗ್ತದೆ ಅವ್ರಿಗೆ ಗೊತ್ತಾಗುತ್ತೆ. ಯಾಕಂದರೆ ಇವತ್ತಿನ ಯುವಕರು ಅಟ್ಲೀಸ್ಟ್ ಎಚ್ಚೆತ್ಕೊಳ್ತಾರೆ ಅನ್ನೋ ಒಂದು ನನಗೂ ಕೂಡ. ಯಾಕಂದರೆ ಇವತ್ತು ಎಷ್ಟೋ ಜನ ಯುವಕರು ಕೂಡ ಬರೀ ನಟಿಯ ಸ್ಟಾರ್ ವಾರ್ಸೆ ಅಂತಲ್ಲ, ಸ್ಟಾರ್ ವಾರ್ಸು ಹಿಂದೆ ಇದ್ರೂ ಕೂಡ ಎಷ್ಟೋ ನಾವು ರಾಜ್ಕುಮಾರ್ ಫ್ಯಾನ್ಸು, ವಿಷ್ಣುವರ್ಧನ್ ಫ್ಯಾನ್ಸು, ಅಂಬರೀಷ್ ಎಲ್ಲ ಫ್ಯಾನ್ಸು ಕೂಡ ನಾವು ಇದ್ದೋ. ಬಟ್ ಅವತ್ತಿನ ಕಾಲದಲ್ಲಿ ರಾಜ್ಕುಮಾರ್ ಫ್ಯಾನ್ಸ್ ಆಗಲಿ ವಿಷ್ಣುವರ್ಧನ್ ಫ್ಯಾನ್ಸ್ಗೆ ಬೈತಾ ಇರಲಿಲ್ಲ. ನೇರವಾಗಿ ವಿಷ್ಣುವರ್ಧನ್ ಫ್ಯಾನ್ಸ್ ರಾಜ್ಕುಮಾರ್ ಫ್ಯಾನ್ಸ್ಗೆ ಬೈತಾ ಇರಲಿಲ್ಲ. ನಾನು ಹೇಳೋದು ಅವರು ಒಬ್ಬ ನೆಚ್ಚಿನ ನಟನ ಚಿತ್ರ ಗೆಲ್ಲಿಸುವ ಮುಖಾಂತರ ಉತ್ತರ ಕೊಡ್ತಾ ಇದ್ರು ಹೊರತು ಈ ಥರ ಒಂದು ಒಬ್ಬ ನಟನ ಅಭಿಮಾನಿಯಾಗಿ ಕೆಟ್ಟದಾಗಿ ಸಂದೇಶ ಕಳಿಸುವ ಮುಖಾಂತರ ಮಾಡ್ತಾ ಇರಲಿಲ್ಲ.